ನೋಡಿ ಚೈನಾದ ಮಿಲಿಟರಿ ವ್ಯಾನ್ಗಳು ಹೋಗ್ತಾ ಇದೆ. ಯು ಆರ್ ವೆರಿ ಗುಡ್ ಹಾರ್ಟೆಡ್. ಕ್ಯಾನ್ ಯು ಕಮ್ ವಿತ್ ಮೀ? ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೋತೀನಿ. ಈಗ ಎಕ್ಸಾಕ್ಟಾಗಿ ನಾವು ಇರೋದು ಚೈನಾದ ಒಂದು ಹೋಟ್ಲಲ್ಲಿ, ಓಕೆನಾ? ಹೋಟ್ಲಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ದು ಏನೇನಿತ್ತು ಅಂತ ನೋಡಿ. ಸೊ ಏನೇನೋ ಐಟಮ್ ಇದರಲ್ಲಿ ನಾವು ತಿನ್ನೋಕ್ಕಾಗಂಥದ್ದು ಒಂದು 2-3 ಐಟಮ್ ಅಷ್ಟೇ. ತಿಂಡಿ ಆಯಿತು. ಇಲ್ಲಿಂದ ಇವತ್ತು ಏನೋ ಮೌಂಟ್ ಎವರೆಸ್ಟ್ ಕಡೆಗೆ ಹೋಗ್ತಾರೆ ಅಂತ ಪ್ಲ್ಯಾನು. ನೋಡೋಣ ಹೆಂಗಾಗುತ್ತೆ ಅಂತ. ರಾತ್ರಿ ಲೇಟಾಗಿತ್ತು, ಸೊ ಹಂಗಾಗಿ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಹೋಗ್ತಾ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಚೈನಾ ಹೋಟ್ಲ್ ನೋಡಿ ಹಿಂಗಿದೆ. ಹಾಯ್ ನೋಡಿ, ರಿಸೆಪ್ಷನ್ ಈ ಥರ ಐತೆ ಚೈನಾದಲ್ಲಿ ಹೋಟ್ಲ್ ರಿಸೆಪ್ಷನ್. ಎಸ್, ಸಾಗದಾಗಿದೆ. ಸೊ ಈಗ ಹೊರಡುವ. ಚೈನಾದ ಹೋಟ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ. ಟೈಮ್ ಎಕ್ಸಾಕ್ಟ್ ಆಗಿವ ಈಗ 8 ಗಂಟೆ 3 ನಿಮಿಷ. ಚೈನಾ ಟೈಮ್ ಬಂದ್ಬಿಟ್ಟು 10:15. ಅಂದರೆ ಇವ್ರ ಟೈಮಿಂಗ್ಸು ನಮಗಿಂತ 2.5 ಗಂಟೆ ಟೈಮ್ ಮುಂದೆ ಇರುತ್ತೆ. ಓಕೆನಾ? ನೋಡಿ ಚೈನಾ ಹೆಂಗಿದೆ ಅಂತ. ಚೈನಾ ಫ್ರೀ ರೈಟ್ ಇಲ್ಲಿ ನೋಡಿ, ಫ್ರೀ ಲೆಫ್ಟ್ ಇರುತ್ತಲ್ಲ ನಮ್ಮ ಹತ್ರ, ಆ ಥರ. ಮತ್ತು ಬೆಳಗ್ಗೆ ಬಂದು ಪಟ್ ಅಂತ ಬಂದು ಫಸ್ಟ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಸೇಮ್ ಅದೇ ರೀತಿ ಎಲ್ಲ ಕಡೆ. ಈ ರೀಸನ್ ಯಾಕೆ ಅಂತ ಗೊತ್ತಿಲ್ಲ ಈ ಥರ ಮಾಡೋದು. ರೀಸನ್ ಏನಕ್ಕೆ ಈ ಥರ ಮಾಡೋದು? 50 ಸೇಮ್ 50. ಯಸ್, ಇದೊಂಥರ ಮಜವಾಗಿದೆ ಅಲ್ಲ. ಬಟ್ ಇದ್ರ ಕಾರಣ ತಿಳ್ಕೊಬೇಕು, ಯಾಕೆ ಈ ಥರ ಅಂತ. ಅಯ್ಯಬ್ಬ, ಅರ್ಧ ಪೆಟ್ರೋಲೇ ವೇಸ್ಟ್ ಆಗುತ್ತೆ ಇದರಲ್ಲಿ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹೊರಡೋಣ ಬ್ಯಾಕ್ ಟು ಪೆವಿಲಿಯನ್. ನಂದು ಯಾಕೋ ಗಾಡಿ ಒಂಚೂರು ಸೌಂಡ್ ಬೇರೆ ಥರ ಕೊಡ್ತಾ ಇದೆ, ಅಂತ ಇದೆ. ಹೌದು. ಹಾಯ್ ಜೀಜು ಥ್ಯಾಂಕ್ಸ್. ಓಕೆ, ಸೊ ಇಲ್ಲಿಂದ ಬಿಡೋಂಥ ಸಮಯ ಆಯಿತು. ನೋಡೋಣ. ಆದರೂ ನೋಡಿ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಸಿಸ್ಟಮ್ ಅಲ್ಲ. ಇಲ್ಲಿ ನೋಡಿ ಪೆಟ್ರೋಲು ಪಾಪ ಎಲ್ಲ ಮೇ ಬಿ ಕಾರ್ ಅವ್ರಿಗೆ ಮಾತ್ರ ಕೊಡೋದು ಅನಿಸುತ್ತೆ. ಜನ ನಿಜವಾಗ್ಲೂ ಪ್ರೀತಿಗೆ ನೋಡಿ ಎಲ್ಲೇ ಇಲ್ಲ ಅನ್ನೋದು ಇದನ್ನೇ. ಒಂಥರ ಈ ಥರ ಎಕ್ಸ್ಪೆಡಿಷನ್ ಮಾಡ್ತಿರೋರಿಗೆ, ಈ ಥರ ಪ್ರವಾಸ ಮಾಡ್ತಿರೋರಿಗೆ ತುಂಬಾ ಎಂಕರೇಜ್ ಮಾಡ್ತಾರೆ. ಎಲ್ಲ ಕಡೆನೂ ಆಡ್ಸ್ ಅಂತ ಹೇಳ್ತಾರೆ, ಹೋಗಿ ಆರಾಮಾಗಿ ಹೋಗಿ ಅನ್ನೋ ಥರ ವಿಶ್ ಮಾಡಿ ಕಳಿಸ್ತಾರೆ ಚೈನಾದವರು. ನೋಡಿ ಚೈನಾದ ಮಿಲಿಟ್ರಿ ವ್ಯಾನ್ಗಳು ಹೋಗ್ತಾ ಇದೆ ನೋಡಿ. ಅದಕ್ಕೊಂದು ಎಸ್ಕಾರ್ಟ್ ವೆಹಿಕಲ್ಲು ಕೂಡ ಹೋಗ್ತಾ ಇದೆ ಜೊತೆಯಲ್ಲಿ. ನೋಡಿ ಇವೆಲ್ಲ ಹಳ್ಳಿಗಳು ಎಷ್ಟೊಂದು ನೀಟಾಗಿದೆ ನೋಡಿ. ಇಲ್ಲಿ ಏನಿದೆ ಇದು ಬ್ರಿಡ್ಜು, ಹೆವಿ ದೊಡ್ಡ ಬ್ರಿಡ್ಜು. ಟೈಮ್ ಎಕ್ಸಾಕ್ಟಾಗಿ ನಮ್ಮ 10 ಗಂಟೆ, ಚೈನಾ ಇದು 12:15 ಆಗಿದೆ. ಎಷ್ಟು ದೂರ ಹೋದರೂ ಇದೇ ಥರ ರೋಡ್ ಸಿಗ್ತಾ ಇದೆ. ಮೇ ಬಿ ಅದೇ ನಾವು ಫಸ್ಟು ಈಗ ಮೌಂಟ್ ಎವರೆಸ್ಟ್ದು ಜಾಗ ಇದೆಯಲ್ಲ, ಅದನ್ನು ನೋಡೋಂಥದ್ದು ಏನೋ ಒಂದು ಸೈಟ್ ಸೀಯಿಂಗ್ ಇದೆಯಂತೆ. ಅಲ್ಲೊಂದು ಸ್ಟಾಪ್ ಹಾಕಿ ಅಲ್ಲಿಂದ ಸೀದಾ ನಾವು ಸ್ಟೇಗೇ ಹೋಗ್ತೀವಿ. ಯಾಕೆಂತಂದರೆ ನಮಗೆ ಮೊನ್ನೆ ಎಲ್ಲ ನಿದ್ದೆ ಆಗಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಉಳ್ಕೊಂಡು ನಮ್ಮ ಕೆಲಸಗಳನ್ನ ನೋಡಬೇಕು. ನೋಡೋಣ ಮಧ್ಯದಲ್ಲಿ ಇನ್ನೂ ಏನೇನು ಜರ್ನಿನಲ್ಲಿ ನಮಗೆ ಚೆನ್ನಾಗಿ ಸಿಗುತ್ತೆ ಅಂತ. ಈವನ್ ಚೈನಾದಲ್ಲೂ ಫೋಟೋಗ್ರಫಿ ಚೆಂಗಿದೆ ಅಂತ. ಹಾಗೆ ಈ ಜಾಗ ಬಂದ್ಬಿಟ್ಟು ಮೌಂಟ್ ಕೊಮ್ಲಾಂಗ್ಮಾ ನ್ಯಾಷನಲ್ ನೇಚರ್ ರಿಸರ್ವ್ ಅಂತ. ಅಂದರೆ ಮೌಂಟ್ ಎವರೆಸ್ಟ್ಗೆ ನಿಯರ್ ಬೈಗೆ ಆಲ್ರೆಡಿ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಶಿಶೆ. Jatula. Yes, very nice. Yeah. 5 flags. Oh, car. ಓಲೆ ಲೆಗೆ ಫ್ಲಾಗ್ಸ್ ಬೇಕಂದ್ರು ಅವ್ರು ತಗೋತಾರೆ. ಫ್ಲಾಗ್ಸ್ ಅಲ್ಲಿ ಕಟ್ಟಕ್ಕೆ ಅವ್ರು ತಗೋತಾರೆ ಅಂದೆ. This is the Himalaya fossil. Oh, ನೈಸ್. ಅಣ್ಣ ಮಾರ್ತಾ ಇದ್ದಾರೆ ಎಲ್ಲ ನಮ್ಮ ಕಡೆ ತಗೊಂಡೋದ್ರೆ ಅದೆಲ್ಲ ಅಫೆನ್ಸು. ನಮ್ಮ ಕಡೆ ತಗೊಂಡೋದ್ರೆ ಅಫೆನ್ಸು. ಥ್ಯಾಂಕ್ ಯು. No, bike only. No.
No, thank you. Stay here, please. Watch your car. Buy some car. No people ready to get the car. Okay. They were not ready. You are very good hearted, but they were not. Thank you for caring me. ನಮಗೆಲ್ಲ ಗೊತ್ತಾಗೋಯ್ತು. 6 hours. Ami. Yes. We need to take rest. Need to work. Need to take rest. Yeah, I know that. Tonight you have a long Yes, night. it's very. A good rest. Yes, we need today some good rest and bath. You only care for our bikers. Yes. It's very difficult, right? Yeah, I know. I always feel it will be very tired. You ride the motorbike. Yes. Go have a coffee. Yeah, I will wait for here. Wait for him. ಸರ್ ಹೆಂಗಾದ್ರಿ ಸರ್ ಹುಷಾರಾ? ನಾನು ಸದ್ಯ ಏನು ಅಲ್ಲಾಯ್ತು ಇಲ್ಲ ಆಗಲಿಲ್ಲ, ಆದಾಗ ಮಾಡ್ತೀನಿ, ಈಗ ಬೇಡ, ಬಾಡಿ ಅಡ್ಜಸ್ಟ್ ಆಗಲಿ ಅಂತ. ಏನಾದರೂ ಹೇಳಿ ಕೊಡ್ತೀನಿ. ನಾನು ಬೆಳಗ್ಗೆ ಓದೇ ಮಾಡಿದೆ ಕಲಾಪ್ಸ್ ಆಗುತ್ತೆ ಅಂತ. ಹೌದಾ? ಬಿದ್ರಾ ಇಲ್ಲ ಅಲ್ಲಿ ತಿಂಡಿ ತಿಂದ್ರಲ್ಲ? ಪ್ರಾಬ್ಲಮ್ ಆಯ್ತು. ಹಾಂ, ನನಗೆ ಏನಾರು ಮಾಡಿ ರಿಸೆಪ್ಷನ್ ತನಕ ಹೋದೆ. ಹಾಂ, ನಿಲ್ಲಕ್ಕೆ ಆಗಲ್ಲ, ಫುಲ್ ಉಸಿರಾಡಕ್ಕೆ ಆಗ್ತದೆ ಸರ್. ಆಗಲ್ಲ, ಕೊಲಾಪ್ಸ್ ಮಾಡಿಬಿಡುತ್ತೆ. ಕೊನೆಗೆ ಅಲ್ಲಿ ಆಕ್ಸಿಜನ್ ಕೇಳಿದವರು ಅವ್ರಿಗೆ ಅರ್ಥ ಇಲ್ಲ. ಇವಳು ಬಂದು ಹೇಳಿದ್ದು ಇಲ್ಲಿಲ್ಲ ರೂಮಿಗೆ ಹೋಗಿ ಅಂತ. ರೂಮಿಗೆ ಓಡ್ ಬಂದರು. ರೂಮಲ್ಲಿ ಇತ್ತಲ್ಲ, ರೂಮಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಕಾಲು ಗಂಟೆ ತಗೊಂಡೆ. ನಿಮಗೆ ಫಸ್ಟ್ ಈ ಥರ ಆಗಿರ್ಲಿಲ್ವಾ? ಹಂಗೆ ಫಸ್ಟ್ ಒಂದ್ಸಲ ಆದರೆ ಆಮೇಲೆ ಬಾಡಿ ಅಡ್ಜಸ್ಟ್ ಆಗುತ್ತೆ. ಈಗ ಆರಾಮ ಹೇಳಿ. ಈಗ ಏನು ಮಾಡಿ, ಮಧ್ಯೆ ಅವ್ರು ಹೇಳ್ದಂಗೆ ಚೂರು ನೀರು ಸಿಪ್ ಮಾಡ್ತಾ ಇರಿ, ಸರಿ ಹೋಗುತ್ತೆ. 10 ನಿಮಿಷಕ್ಕೆ ಮತ್ತೆ ನಿಮ್ಗೆ ಒಂದ್ಸಲ ಇದು ಆಗ್ಬಿಟ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಮತ್ತೆ ನಿಮ್ಗೆ ಆಗಲ್ಲ. ಪೀಕ್ ನಾವು ಮೇಲೆ ಹಚ್ತಿರಲ್ಲ, ಪೀಕ್ ಜಾಗ ಯಾವುದೋ ಇದು ಯಾವುದೋ ಮೌಂಟ್ ಎವರೆಸ್ಟ್ದಾ? ಅಲ್ಲ ಮೌಂಟ್ ಎವರೆಸ್ಟ್ ಅಲ್ಲ ಇದು. ತಮಾಷೆ ಈಗ ಇರೋ ಚೈನಾದಲ್ಲಿ ಇದು ಪೀಕಾ? ಹಂಗಲ್ಲ, ಎಲ್ಲಾ ಬೆಟ್ಟದಲ್ಲೂ ಅಷ್ಟೇ ಒಂದೊಂದು ಪೀಕ್ ಇರುತ್ತೆ. ಹೋದಾಗ ಆ ಪೀಕ್ ಅಲ್ಲಿ ಈ ತರ ಮಾಡಿರ್ತಾರೆ, ವ್ಯೂ ಚೆನ್ನಾಗಿರುತ್ತೆ. ಎಲ್ಲೂ ನಿನ್ಗೆ ಹೈಟ್ ಇದು ಯಾವ್ದು ಕಾಣಿಸಲ್ಲ, ಪೀಕ್ ಅಲ್ಲಿ. ಓಕೆ, ನಾನೇ ದೊಡ್ಡವನು. ಓಕೆ, ಇದನ್ನ ಇವಾಗ ಇಳಿಯೋದು. ಸೊ ಆಮೇಲೆ ಮತ್ತೆ ಇನ್ನೊಂದು ಬರುತ್ತೆ ಹಾಗೆ. ಒಟ್ಟಲ್ಲಿ ಒಂದು ಪೀಕ್ ತಂದು ಕೊಟ್ಟಿಸಿ. ಒಂದು ಗುಡ್ಸಿಲ್ಲ ಇವಾಗ ಇಳಿದಿದೆ, ಇರುವುದಿಲ್ಲ. ಹೌದಾ? ಪೀಕ್ ಬಂದು ಮತ್ತೆ ಇಳಿತೀವಿ, ಮತ್ತೆ ಇನ್ನೊಂದು ಪೀಕ್ ಬರುತ್ತೆ. ಇಲ್ಲಿ ಚೈನಾದ ಆ ಒಂದು ಹಳ್ಳಿನಲ್ಲಿ ಹಸುಗಳು ಕಾಣಿಸ್ತು, ಮಾಮೂಲಿ ದೊಡ್ಡ ಹಸುಗಳು ಇರ್ತಾವಲ್ಲ ಆ ಥರ. ಇಲ್ಲೂ ಹೊಸ ಮೈಸೂರು ಇದ್ದಾರೆ ಅಂತ ಆಯ್ತು ಅಲ್ಲಿಗೆ ಅಲ್ಲ. ಚೀನಾದ ಸಣ್ಣ ಹಳ್ಳಿಗಳು ಈ ಥರ ಕಾಣಿಸುತ್ತೆ ನಮಗೆ. ಸೊ ಇಲ್ಲೆಲ್ಲ ನೋಡಿ, ಕಟ್ಟೆಗಳ ಮೇಲೆ ಸಗಣಿನ ಬೆರಣಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಬೈಕು, ಕಾರು ಜೊತೆಗೆ ಹಸು ದನಗಳು ಅವುಗಳನ್ನೂ ಸಾಕ್ಕೊಂಡು ಮಾಮೂಲಿ ರೈತಾಪಿ ಜೀವನನೂ ಕೂಡ ನಡೆಯುತ್ತೆ ಇಲ್ಲಿ. ಆದರೆ ಮನೆಗಳು ಮಾತ್ರ ಅದ್ಭುತವಾಗಿ ಕಟ್ಟಿದ್ದಾರೆ. ಸಿಟಿಗಳ ಸೈಡಲ್ಲಿ ಸಿಮೆಂಟ್ ಇದ್ದರೆ, ಇಲ್ಲಿ ಹಳ್ಳಿಗಳ ಸೈಡಲ್ಲಿ ಮಣ್ಣಿಂದು ಕಟ್ಟೆದ ಮನೆ ಇದೆಯಲ್ಲ ಆ ಥರ ನೋಡಿ. ಈ ಥರ ಮಣ್ಣಿನ ಕಟ್ಟೆ ಮನೆ ಇದು. ಅಂದರೆ ಕಲ್ಲು ಹಾಕಿ, ಇಲ್ಲಿ ನ್ಯಾಚುರಲಾಗಿ ಸಿಗೋಂಥ ಕಲ್ಲು ಹಾಕಿ ಅದ್ರ ಮೇಲೆ ಮಣ್ಣೆಲ್ಲ ಹಾಕಿ ಕಟ್ಟಿ ಒಳಗಡೆನೆ ಅವ್ರಿಗೆ ಏನೇನು ತರಕಾರಿ ಬೇಕೋ ಅದೆಲ್ಲ ಬೆಳ್ಕೊಂಬಿಡ್ತಾರೆ. ಮಧ್ಯದಲ್ಲಿ ಒಂದು ಬ್ರೇಕ್ ಹಾಕಿದ್ದೀವಿ. ಆಲ್ಮೋಸ್ಟ್ ಈ ಟ್ರಿಪ್ಗೆವರೆಗೂ ಇದೇ ರೀತಿನೇ ಇರುತ್ತೆ ಲೈಫು. ನೋಡಿ, ಇಲ್ಲಿ ಗಾಡಿ ಸೈಡ್ಗೆ ಹಾಕಿ ಇದೇ ಲೊಕೇಶನಲ್ಲಿ ಫುಡ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಒಂದ್ಸಲ ಪ್ರಿಪೇರ್ ಆಗಿದ ತಕ್ಷಣ ಫುಡ್ ತಿನ್ಕೊಂಡು ಇಲ್ಲಿಂದ ಮತ್ತೆ ಹೊರಡೋದಾಗಿರುತ್ತೆ. ಸೊ ಈ ಊಟದ ಬ್ರೇಕಲ್ಲಿ ಆಮಿಗೆ ನಮ್ಮ ಗಾಡಿನಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದೀನಿ. ಹೌ ವಾಸ್ ದ ಬೈಕ್ ಆಮಿ? ವಂಡರ್ಫುಲ್. ಓಕೆ, ಕ್ಯಾನ್ ಯು ಕಮ್ ವಿತ್ ಮೀ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ವಿತ್ ಮೈ ಬೈಕ್? ಎಸ್, ಇಟ್ಸ್ ನೈಸ್ ಅಲ್ಲ ಸರ್? ಕರೆಕ್ಟ್ ಅಲ್ಲ? ಥ್ಯಾಂಕ್ ಯು ಆಮಿ. ಈ ಬೈಕಲ್ಲಿ ಆಮಿ ಕೂತಿರೋದ್ರಿಂದ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಮಿ ನನ್ನ ಮನಸ್ಸೊಳಗಡೆ ಚುಚ್ಚಿಬಿಟ್ಟಿದ್ದಾಳೆ. ಹೆಂಗಾದ್ರೂ ಮಾಡಿ ಈ ಟಿಬೆಟ್ ಕ್ರಾಸ್ ಮಾಡೋಷ್ಟೊಳಗಡೆ ಅವಳ ಮನಸ್ಸಲ್ಲಿ ಒಂದು ಜಾಗ ಹಿಡಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ಅವಳಿಗೂ ನಾನಂದರೆ ಇಷ್ಟ ಅನ್ಸುತ್ತೆ. ಖುಷಿಯಾಗಿದೆ ಅನಿಸುತ್ತೆ ಅಂತ ಕೊನೆಗೆ ಆಡಾಡಬೇಕು, ಆ ಲೆವೆಲ್ಗೆ ಬೆಳಿಬೇಕು ನಮ್ಮ ಸ್ನೇಹ. ಏನಂತೀರಾ? ಮಾಡೋಣ. ನನ್ನ ಮಗನೋ ನೀನು. ಚೈನಾದವ್ರದ್ದು ಡೆವಲಪ್ಮೆಂಟ್ ಲೆವೆಲ್ ಹೆಂಗಿದೆ ಅಂತಂದರೆ ನೀವು ಅಲ್ಲಿ ನೋಡ್ಬೋದು. ಒಂದು ಬೆಟ್ಟಕ್ಕೆ ಏನೋ ಒಂದು ಪೈಪ್ಲೈನ್ ಮಾಡಿದ್ದಾರೆ, ಎಷ್ಟು ಸಗದಾಗಿ ಮಾಡಿದ್ದಾರೆ. ಇವ್ರು ಮಾಡದೇ ಇರೋ ಕೆಲಸನೇ ಇಲ್ವಾ ಅನ್ನೋ ಲೆವೆಲ್ಗೆ ಫೀಲ್ ಆಗುತ್ತೆ. ಅದ್ರ ನಡುವೆ ಯಾವುದೋ ಒಂದು ಮೈನಿಂಗ್ ಫ್ಯಾಕ್ಟ್ರಿ ಕೂಡ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಯೆಲ್ಲೋ ಕಲರ್ ಬಣ್ಣ ಬಂದು ಸಾಸಿವೆ ಹೆಂಗೆ ಬೆಳೆದಿದ್ದಾರೆ ನೋಡಿ ಇಲ್ಲಿ. ಮೇ ಬಿ ಈ ಕ್ಲೈಮೇಟಿಗೆ ಚೆನ್ನಾಗಿ ಬೆಳೆಯುತ್ತೆ ಅನಿಸುತ್ತೆ. ರೋಡ್ ವರ್ಕ್ ಮಾಡ್ತಾ ಇರೋದು. ಒಂದು ಸಣ್ಣ ಪ್ಯಾಚ್ಗೆ ಎಷ್ಟು ಉದ್ದದಿಂದ ಬ್ಯಾರಿಗೇಡ್ ಹಾಕಿ ಎಷ್ಟು ಜನ ನಿಂತ್ಕೊಂಡು
ಜನನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಲ್ಲ. ಅಂದರೆ ಜವಾಬ್ದಾರಿ, ಪ್ರೊಫೆಷ್ನಲ್ಲು. ಆ್ಯಂಡ್ ಕೆಲಸನೂ ನೋಡಿ ಎಲ್ಲವೂ ಕ್ವಾಲಿಟಿ ವರ್ಕು, ಯಾವುದೋ ಏನೋ ಅರ್ಜೆಂಟಿಗೆ ಮಾಡೋ ವರ್ಕಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಒಬ್ರನ್ನೊಬ್ರನ್ನ ಅಲ್ಲಿ ಆಗ್ತಾ ಇರೋದು ಒಂದೇ ಒಂದು ಪ್ಯಾಚು ತೋರಿಸ್ತೀನಿ ಇದನ್ನು ನಿಮಗೆ. ಎಸ್ ನೋಡಿ ಇಲ್ಲಿ ಆಗ್ತಾ ಇರೋದು ಇಷ್ಟು ಪ್ಯಾಚ್. ಥ್ಯಾಂಕ್ ಯು. ಇಷ್ಟು ಪ್ಯಾಚ್ಗೆ ಅಷ್ಟುದ್ದ ನಮ್ಮನ್ನು ನಿಲ್ಲಿಸಿ ನಿಧಾನಕ್ಕೆ ಯಾರಿಗೂ ಏನೂ ಆಗದೆ ಇರೋಂಗೆ ಕಳಿಸ್ತಾ ಇದ್ದಿದ್ದು. ಇದು ಹೆಂಗೆ ಗೊತ್ತಾ, ಇದು ಅಂಕಲ್ಸ್ ಬಳಗ, अंकल बढ़ेगा या ऑल आर अंकल। ये याद रखेंगे हम लोग, यहाँ पे रोड पे लिख के हम लोगों ने भरता डांस किया था। रोज झंडा है ऐसा घुमाने का, अच्छा स्पॉट देके घुमाएंगे। ಈ ಸಿಟಿನಲ್ಲೇ ನಾವು ಇವತ್ತು ಆಲ್ಟ್ ಆಗೋದು. ಸೊ ನೋಡಿ ಆಲ್ಮೋಸ್ಟ್ ಇವಾಗ ಸಿಟಿ ವೈಬ್ ಬಂತು, ಹಳ್ಳಿಗಳೆಲ್ಲ ಕಳೆದು ಸಿಟಿ ವೈಬ್ ಬರ್ತಾ ಇದೆ. ಚೈನಾದು ಸಿಟಿ ವೈಬ್ ಬರ್ತಾ ಇದೆ. ನೋಡಿ ನಾವು ಚೈನಾದಲ್ಲಿ ಉಳ್ಕೊಳ್ಳೋ ಹೋಟೆಲ್ಲು. ಬೇ ಎಲ್ಲ ಹ್ಯಾಂಡ್ ಸಿಗ್ನಲ್ಲೇ. ಸೊ ಊಟದ ಪ್ರೋಗ್ರಾಮ್ ನಡೀತಾ ಇದೆ ಇವಾಗ. ಗುಡ್ ಟೇಸ್ಟಿ. ಸ್ಟ್ರಾಂಗ್ ಆಯ್ತು ಸ್ವಲ್ಪ. लेमन राइस ಇದೆಯಾ? ಸ್ಟ್ರಾಂಗ್ ಆಯ್ತಾ? ಈಗಿಲ್ಲ. इसके बाद राइस ऐसा, उसके बाद राइस और छाछ। नहीं इतना नहीं खाता नहीं आप क्या करो, इतना पोषण करो। अच्छा एक बाइट, मैं दो बाइट ही मेरा। Today I am telling you will get a good sleep. हाँ दो बाइट भैया आफ्टर राइस यू कुत्ते तिने नहीं